ಹೊಸಕೋಟೆ ನಗರದ ನಗರಸಭೆ ವ್ಯಾಪ್ತಿಯಲ್ಲಿ ಖಾಲಿ ಇರುವಂತಹ ಸೈಟ್‌ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸೈಟ್ ಅನ್ನ ಕಬಳಿಕೆ ಮಾಡಲು ಯತ್ನಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದಂತಹ 21ನೇ ವಾರ್ಡಿನ ಲಕ್ಷ್ಮಯ್ಯ ಲೇಔಟ್‌ನಲ್ಲಿ ಸರ್ವೆ ನಂಬರ್ 177/3ರಲ್ಲಿ 1 ಎಕರೆ 5 ಗುಂಟೆ ಜಾಗವನ್ನ ಲಕ್ಷ್ಮಯ್ಯ ಎನ್ನುವರು ಡಿಸಿ ಕನ್ವರ್ಷನ್ ಮಾಡುವುದರ ಮೂಲಕ ಲೇಔಟ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಈ ಲೇಔಟ್‌ನ ಸೈಟ್ ನಂಬರ್ 17ಅನ್ನ ರಾಮಕೃಷ್ಣಪ್ಪ ಎನ್ನುವರು 1991ರಲ್ಲಿ ಖರೀದಿ ಮಾಡಿರ್ತಾರೆ. ಆದ್ರೆ ಈ ಒಂದು ಖರೀದಿ ಮಾಡಿದ ಸೈಟ್‌ಗೆ 2022ರಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಕಬಳಿಕೆ ಮಾಡಲು ಒಬ್ಬ ಅಜ್ಜಿ ಯತ್ನವನ್ನ ಮಾಡಿರ್ತಾರೆ. ಭಗೀರಥಮ್ಮ ಅನ್ನೋ ಅಜ್ಜಿ ಭೂಮಿಕಾ ಅನ್ನೋ ಮೊಮ್ಮಗಳಿಗೆ ದಾನ ಪತ್ರವನ್ನ ಈ ಸೈಟ್ ವಿಚಾರವಾಗಿ ಮಾಡಿರ್ತಾರೆ. ಆ ಸೈಟ್ ಅನ್ನ 2024ರಲ್ಲಿ ಮೊಮ್ಮಗಳು ಭೂಮಿಕಾ ತನ್ನ ತಾಯಿ ಸುಮಂಗಲಮ್ಮ ಎನ್ನುವರಿಗೆ ಗಿಫ್ಟ್ ಡೀಡ್ ಮಾಡಿಬಿಟ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ಖಾತೆಯನ್ನ ಸಹ ಮಾಡ್ಕೊಂಡಿರ್ತಾರೆ. ಇನ್ನು ಈ ಒಂದು ಸೈಟ್ ಅನ್ನ ಮೂಲ ಮಾಲೀಕರಾದಂತಹ ರಾಮಕೃಷ್ಣಪ್ಪ ಎನ್ನುವರಿಂದ ಪ್ರಿಯಾಂಕಾ ಅನ್ನೋರು ಖರೀದಿ ಮಾಡ್ತಾರೆ. ಖರೀದಿ ಮಾಡಿಟ್ಕೊಂಡು ಇತ್ತೀಚೆಗೆ ಅವರು ತಮ್ಮ ಸೈಟ್ ಅಲ್ಲಿ ಮನೆ ಕಟ್ಟಲು ಬಂದ ಸಂದರ್ಭದಲ್ಲಿ ಸುಮಂಗಲಮ್ಮ ಎನ್ನುವರು ಬಂದು ಗಲಾಟೆ ಮಾಡ್ತಾರೆ. ಈ ಸೈಟ್ ನಮಗ್ ಸೇರಿದ್ದು ನೀವೇಗ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಆದ್ರೆ ಇವರು ತಾವು ಖರೀದಿ ಮಾಡಿರೋ ವಿಚಾರವಾಗಿ ಎಲ್ಲವನ್ನ ಕೊಟ್ಟರು ಕೂಡ ಅವರು ಒಪ್ಪದೆ ಗಲಾಟೆ ಮಾಡ್ತಾರೆ. ಈ ವಿಚಾರವಾಗಿ ನೊಂದಂತಹ ಮಹಿಳೆ ಪ್ರಿಯಾಂಕಾರವರು ಕರ್ನಾಟಕ ದಲಿತ ಸೇನೆಗೆ ದೂರನ್ನ ಕೊಟ್ಟು ನ್ಯಾಯ ಒದಗಿಸಿಕೊಡಬೇಕಾಗಿ ಮನವಿ ಮಾಡ್ತಾರೆ. ಅವರು ಒಂದು ಮನವಿ ಮೇರೆಗೆ ದಲಿತ ಸೇನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಚಂದ್ರಶೇಖರ್ ಸೇರಿದಂತೆ ಅವರ ಪದಾಧಿಕಾರಿಗಳು ಸ್ಥಳಕ್ಕೆ ಬಂದು ಪ್ರಿಯಾಂಕಾ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಒಂದು ಸೈಟ್ ಕಬಳಿಕೆ ವಿಚಾರವಾಗಿ ಸೈಟ್‌ನ ಮಾಲೀಕರಾದಂತಹ ಪ್ರಿಯಾಂಕಾರವರು ಮಾತನಾಡಿದ್ರು. ದಲಿತ ಸೇನೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಚಂದ್ರರವರು ಮಾತನಾಡಿದ್ರು. ವಕೀಲರಾದಂತಹ ನಾರಾಯಣರಾವ್ ಅವರು ಮಾತನಾಡಿದ್ರು. ಸೈಟ್‌ನ ಮೂಲ ಮಾಲೀಕರಾದಂತಹ ರಾಮಕೃಷ್ಣಪ್ಪರವರು ಕೂಡ ಮಾತನಾಡಿದ್ದಾರೆ. ನೋಡಿ. ನನ್ನ ಹೆಸರು ಪ್ರಿಯಾಂಕಾ. ನಾವು ಇಲ್ಲಿರೋ ಸೈಟ್ ನಾವು ತಗೊಂಡಿದ್ವಿ, ರಾಮಕೃಷ್ಣನ್ ಅವ್ರ ಕಡೆಯಿಂದ ತಗೊಂಡಿದ್ವಿ. 2025ರಲ್ಲಿ ತಗೊಂಡಿದ್ವಿ. ನಾವಿಲ್ಲಿ ಬಂದು ಕಟ್ಟಡ ಕಟ್ಟಕ್ ಬಂದಾಗ ಇಲ್ಲಿ ಅಬ್ಜೆಕ್ಷನ್ ಮಾಡಿದ್ದಾರೆ, ಇದು ನಮ್ದು ಅಂತ ಹೇಳ್ಬಿಟ್ಟು ಸುಮಂಗ್ಲಿ ಅವರು ಇದ್ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಕಟ್ಟೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ, ನಗರಸಭೆಯಲ್ಲೂ ಇದ್ ಮಾಡಿದೀವಿ. ನಮ್ಗೆ ಏನಾದ್ರು ಮಾಡಿ ಅನುಕೂಲ ಮಾಡ್ಕೊಡಿ ಸರ್. ದಲಿತ ಸೇನೆಗೆ ನಾವ್ ಈ ತರ ದೂರ್ ಮಾಡಿದೀವಿ ಸರ್. ಬೆಂಬಲವಾಗಿ ಅವ್ರು ನಿಂತಿದ್ದಾರೆ. ಜೈ ಭೀಮ್, ಜೈ ದಲಿತ ಸೇನೆ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರು ದಲಿತ ಸೇನೆ. ಈ ದಿನ ತಮ್ಮ ಮುಖಾಂತರ ಬಂದು ತಿಳಿಸೋದೇನೆಂದ್ರೆ, ನಮ್ಮ ಹೆಣ್ಮಗಳಾದಂತಹ ಪ್ರಿಯಾಂಕಾ ಅವರು, ಒಬ್ಬ ದಲಿತ ಹೆಣ್ಮಗಳಾದಂತಹ ಪ್ರಿಯಾಂಕಾ ಅವರು ಕಷ್ಟ ಬಿದ್ದು ಒಂದು ಸೈಟ್ ನ ಖರೀದಿ ಮಾಡ್ತಾರೆ. ಈ ಸೈಟು ಇರೋದು ಹೊಸಕೋಟೆ ಟೌನ್ 21ನೇ ವಾರ್ಡ್ ಅಲ್ಲಿ ಲಕ್ಷ್ಮಯ್ಯ ಲೇಔಟ್ ಅಂತ. ಈ ಜಾಗ ಸರ್ವೆ ನಂಬರ್ 177/3ರಲ್ಲಿ 1 ಎಕರೆ 5 ಗುಂಟೆ ಜಮೀನಲ್ಲಿ ಲಕ್ಷ್ಮಯ್ಯ ಅವರ ಜಮೀನು, ಸ್ವಂತ ಜಮೀನನ್ನ ಡಿಸಿ ಕನ್ವರ್ಷನ್ ಮಾಡಿಸ್ಕೊಂಡು ಈ ಜಾಗದಲ್ಲಿ ನಮ್ಮ ಲಕ್ಷ್ಮಯ್ಯನವರು ಸೈಟ್ಗಳು ಮಾಡ್ತಾರೆ. ಆ ಸೈಟ್ಗಳಲ್ಲಿ ನಮ್ಮ ರಾಮಕೃಷ್ಣಪ್ಪ ಅವರು ಈ ಸೈಟ್ ಖರೀದಿ ಮಾಡ್ತಾರೆ. ಸರ್ವೆ ನಂಬರ್ ಅಲ್ಲಿ 17ನೇ ಸೈಟ್ ನಂಬರ್ ಇದು. ಹಾಗಾಗಿ ಈ ಒಂದು ಸೈಟ್ ನ 1991ರಲ್ಲೇ ಖರೀದಿ ಮಾಡ್ತಾರೆ. ಪೂರ್ವದ ಇದರಲ್ಲಿ ಇವ್ರು ಬಂದು ಇವರೇ ಖರೀದಿ ತಗೊಂಡು ಇದರಲ್ಲಿ ಅನುಭವದಲ್ಲಿ ಇರ್ತಾರೆ. ಕಳೆದ 2025ರಲ್ಲಿ ಇದ್ರ ಬೆಲೆ ಒಂದು ದಾನ ಪತ್ರ ಆಗುತ್ತೆ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಸ್ಕೊಂಡು ಇದ್ರ ಮೇಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ದಾನ ಪತ್ರ ಮಾಡ್ಕೊಂತಾರೆ. ಅಜ್ಜಿ ಒಬ್ಬ ಮೊಮ್ಮಗಳಿಗೆ ಮಾಡ್ತಾಳೆ. ಅವ್ರ ಹೆಸರು ಭಗೀರಥಮ್ಮ. ತನ್ನ ಮೊಮ್ಮಗಳು ಮಾಡ್ತಾಳೆ ಭೂಮಿಕಾಗೆ. ಭೂಮಿಕಾ ಅವ್ರ ತಾಯಿ ಸುಮಂಗಲ ಅವ್ರಿಗೆ ಮಾಡ್ತಾರೆ. ಬಟ್ ಅವ್ರು ಯಾರು ಎಲ್ಲಿ ಮಾಡ್ಕೊಂಡ್ರಿ ಏನ್ ಪತ್ರ ಮಾಡ್ಕೊಂಡ್ರೆ ಇತಿಹಾಸನೇ ಇಲ್ಲ. ಅದು ಪಿತ್ರಾರ್ಜಿತ ಆಸ್ತಿ ಅಂತ ತೋರಿಸಿದಾರೆ ಅಷ್ಟೇ ಹೊರತು ಯಾವುದೇ ರೀತಿ ಇತಿಹಾಸ ಇಲ್ಲ. ಅದಕ್ಕೆ ಯಾವ ತರ ಹೆಂಗ್ ಬಂತು ಅಂತ ಏನು ಮಾಹಿತಿ ಕೊಟ್ಟಿಲ್ಲ. ಡೀಡಲು ಸಮೇತ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಆದರೆ ಇವ್ರಿಗೆ ಎಲ್ಲಾ ರೀತಿ ಯಾವ ತರ ಬಂತು ಇಷ್ಟಿ ಇದ್ರಲ್ಲಿ ಇದೆ. ಹಾಗಾಗಿ ಇವ್ರಿಗೆ ಆಗಿರೋ ಅನ್ಯಾಯ ಇವ್ರಿಗೆ ಮಾರಿರ್ತಾರೆ. ಇವ್ರ ಈ ವಿಚಾರದಲ್ಲಿ ನಾವಿಬ್ರನ್ನು ಕೇಳಿದಾಗ ಇಲ್ಲಪ್ಪ ನಮ್ದು ಸ್ವಂತ ಸೊತ್ತು ಅಂತೇಳಿ ಇವ್ರು ಹೇಳಿದಾಗ ಅವ್ರನ್ನ ಕರ್ಸ್ಕೊಂಡು ಈ ವಿಚಾರನ ನಾವು ಮುಂದೆ ಇಟ್ಕೊಂಡು ನಮ್ಮ ದಲಿತ ಸೇನೆ ಸಂಘಟನೆಯಿಂದ ಇವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ, ಏನು ಈ ಒಂದು ಸಮಸ್ಯೆ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಇವ್ರ ಮೇಲೆ ಏನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸಿ ಒಂದು ಅಕ್ರಮ ಎಸಗಿದ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಕಠಿಣ ಕ್ರಮ, ಅವ್ರ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಹೂಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಈ ಹೊಸಕೋಟೆ ಟೌನ್ ತುಂಬಾ ಕಾಸ್ಟ್ಲಿ ಆಗಿರುವಂತ ಈ ಒಂದು ಹೊಸಕೋಟೆ ಟೌನ್ ನಲ್ಲಿ ಈ ತರ ಅಕ್ರಮಗಳು ಯಾರ್ಯಾರನ್ನ ಮಾಡ್ತಾ ಇದೆ ಅವ್ರಿಗೆ ಭಯ ಬರೋ ತರ ಇದ್ರ ಮೇಲೆ ಕ್ರಮ ತಗೊಳ್ಬೇಕು.
ಇದರಲ್ಲಿ ಯಾರ್ಯಾರು ಶಾಮೀಲಾಗಿರೋ ಅಧಿಕಾರಿಗಳಾಗಿರ್ಲಿ ಯಾರೇ ಆಗಿರ್ಲಿ ಅವ್ರನ್ನ ಕ್ರಮ ತಗೊಂಡು ಅವ್ರನ್ನ ಜೈಲ್ ಕಳಿಸುವಂತ ಕೆಲಸ ಮಾಡಿಸ್ಬೇಕು. ದಯವಿಟ್ಟು ನಮ್ಮ ದಲಿತ ಸೇನೆ ಸಂಘಟನೆಯಿಂದ ಇದ್ರ ಬಗ್ಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವ್ರ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಮುಂದಿನ ತಿಂಗಳು ಕೆಲಸ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಂದು ತಿಂಗಳಿಂದ ನಾವು ಇದ್ರ ಬಗ್ಗೆ ನಾವು ನಗರಸಭೆಗೆ ಈ ವಿಚಾರವಾಗಿ ನಾವು ಬಂದು ಎಲ್ಲ ಇದ್ರ ಸಂಬಂಧಪಟ್ಟಂಗೆ ಎಲ್ಲ ಟ್ಯಾಕ್ಸ್ ಕಟ್ಕೊಂಡು ಕೆಲಸ ಮಾಡಕ್ ಬಂದಾಗ ಪ್ರಿಯಾಂಕಾ ಹೆಣ್ಮಗಳು ಬಂದಾಗ ಅವರು ಅದೇನು ಭೂಮಿಕಾ ಅವ್ರ ಕಡೆ ಸುಮಂಗಲ ಅಂತ ಅವ್ರು ಬಂದು ಅವ್ರ ಕಡೆಯವ್ರು ಬಂದು ಈ ಕೆಲಸ ಸ್ಟಾಪ್ ಮಾಡಿದ್ದಾರೆ. ಆ ವಿಚಾರವಾಗಿ ನಾವೆಲ್ಲ ಹೋಗಿ ನಗರಸಭೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬರ್ತೀವಿ ನೋಡ್ತೀವಿ ಅಂತೇಳಿ ಕಳೆದ 3 ತಿಂಗಳಿಂದ ನಾವು ಏನೇ ಮಾಡಿದ್ರು ಅವ್ರು ಬಂದಿಲ್ಲ, ಸ್ಪಾಟ್ಗೆ ಬಂದು ಮಾಜರು ಮಾಡಿಲ್ಲ. ಇದ್ರ ಬಗ್ಗೆ ಪೊಲೀಸ್ ದೂರು ಕೊಟ್ಟಿದ್ರು ಸಹ ಅವರು ಸಹ ಮಾಡ್ತೀವಿ ಕರೆಸಿ ಮಾತಾಡ್ತೀವಿ ಅಂತೇಳಿ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಲ್ಲ ಪೊಲೀಸರು ಸಹ. ಹಾಗಾಗಿ ನಮ್ಮ ದಲಿತ ಸೇನೆ ಸಂಘಟನೆ ಈ ಒಂದು ವಿಚಾರದಲ್ಲಿ ಭಾಗವಹಿಸಿ ಅವ್ರು ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದು ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕರಿಗೆ ಒಂದು ಎಚ್ಚರಿಕೆಯ ವಿಚಾರ ಏನಪ್ಪ ಅಂದ್ರೆ, ಈ ತರ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡ್ಕೊಂಡು ಯಾರಾದ್ರೂ ಈ ತರ ಮಾಡೋರಿಗೆ ಈ ಒಂದು ಸೈಟ್ ವಿಚಾರದಲ್ಲಿ ಅವ್ರು ಪಾಠ ಕಲಿಸುವಂತ ಕೆಲಸ ಮಾಡಿ ಬೇರೆ ಯಾರಿಗೂ ಈ ತರ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸರ್, ಇದು ಬೋಗಸ್ ಏನ್ ಮಾಡಿದ್ರು ಅಂದ್ರೆ ಇವರು ಇದು ಬಂದು ನಮ್ಮ ವಿಜಯಲಕ್ಷ್ಮಿ ವೈಫ್ ಆಫ್ KS ರಾಮಕೃಷ್ಣ ಅವರು 1991ರಲ್ಲಿ ಇದನ್ನ ಸೈಟ್ ತಗೊಂಡಿದ್ದಾರೆ. ಆವಾಗ್ಲೇ ಇವ್ರು ತಗೊಂಡು ಇವರು ಏನ್ ಮಾಡಿದ್ರು 6 ತಿಂಗಳಿಗೆ ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಇವ್ರಿಗೆ ಅನಾರೋಗ್ಯ ಪ್ರಾಬ್ಲಮ್ ಆಗಿ ಹಾರ್ಟ್ ಪ್ರಾಬ್ಲಮ್ ಆಗಿ ಅವರು 1 ವರ್ಷ ಈ ಕಡೆ ಸೈಟ್ ಹತ್ರ ಬಂದಿಲ್ಲ. ಅದಕ್ಕೆ ಏನ್ ಮಾಡಿದಾರೆ ಇವರು ಪಕ್ಕದಲ್ಲಿರೋ 15ನೇ ನಂಬರ್ ಸುಮಂಗಳಮ್ಮ ಅನ್ನೋರು ಏನ್ ಮಾಡಿದಾರೆ, ಇದು ನಗರಸಭೆಯಲ್ಲಿ ಖಾತೆನೇ ಮಾಡ್ತಾ ಇಲ್ಲ. 2017ರಲ್ಲೇ ಸ್ಟಾಪ್ ಆಗಿದೆ. 25 ಗಂಟೆನೂ ಖಾತೆ ಆಗಿಲ್ಲ. ನಮ್ಮ ಸಿದ್ದರಾಮಯ್ಯ ಸರ್ ಈ ಸತ್ತು ಈ ತರ ಇದು ಕೊಟ್ಟಾಗ ಅಲ್ಲಿಂದ ಆಚೆಗೆ ಇದು ಸ್ಟಾರ್ಟ್ ಆಗಿದೆ ಅಷ್ಟೇ. ಇವ್ರೇನ್ ಮಾಡಿದಾರೆ 2022ರಲ್ಲಿ ಡೂಪ್ಲಿಕೇಟ್ ಸ್ಟಾಂಪ್ ಅಂಡ್ ವೆಂಕಟಲಕ್ಷ್ಮಿ ಮುಖಾಂತರ ಡೂಪ್ಲಿಕೇಟ್ ಖಾತೆ ಅಕ್ಸ್ಟೇಟ್ ರೆಡಿ ಮಾಡ್ಕೊಂಡು ಇವರು ಅಜ್ಜಿಯಿಂದ ಮೊಮ್ಮಗಳಿಗೆ ದಾನ ಪತ್ರ ಮಾಡಿದ್ದಾರೆ 2022ರಲ್ಲಿ. ಮತ್ತೆ ಏನ್ ಮಾಡಿದಾರೆ 2022 ಆದ್ಮೇಲೆ 24ರಲ್ಲಿ ಮೊಮ್ಮಗಳು ಅವ್ರ ಅಮ್ಮನ್ಗೆ ಸುಮಂಗಳಮ್ಮನ್ಗೆ ಇದು ಗಿಫ್ಟ್ ಡೀಡ್ ಮಾಡಿದ್ದಾರೆ, ಮಾಡ್ಬಿಟ್ಟು ಡೂಪ್ಲಿಕೇಟ್ ಖಾತೆ ಮಾಡ್ಕೊಂಡಿದ್ದಾರೆ. ಈ ತರ ಆಗಿ ಇವರು ಪೊಸಿಷನ್ಗೆ ಇವರು ಬಂದಿದ್ದಾರೆ, ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ. ಅವ್ರ ಪರಿಚಯ ಇರೋರ್ಗೆನೆ ಅವರು ಮನೆ ಕಟ್ಟಡ ಕಟ್ಟೋದು ಲೈಸೆನ್ಸ್ಗೆಲ್ಲ ನಗರಸಭೆಯಲ್ಲಿ ಅಪ್ಲೈ ಮಾಡಿದ್ದಾರೆ, ಲೀಗಲ್ ಆಗಿದ್ದಾರೆ. ಅವರು ಕಟ್ಟಡ ಕಟ್ಟಲು ಬಂದಾಗ ಅವರು ತಂಟೆ ತಕರಾರು ಮಾಡಿದ್ದಾರೆ. ಲೋನ್ ತಗೊಂಡಿರೋದು ಬೇಡ. ನನ್ನ ಹೆಸರು ನಾರಾಯಣ ರಾವ್, ಅಡ್ವೊಕೇಟ್. ನಾವು ಸರ್, ನಾನು ರಾಮಕೃಷ್ಣ ಅಂತೇಳಿ ಇಲ್ಲೇ ನಾನು PLD ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ. 91ನಲ್ಲಿ ಈ ಸೈಟ್ ನಾನು ತಗೊಂಡಿದ್ದೀನಿ. 90ಯಲ್ಲಿ ಲೇಔಟ್ ಆಯ್ತು ಅಂತ 91ನಲ್ಲಿ ನಾನು ತಗೊಂಡಿದ್ದೀನಿ. ಅವತ್ತಿಂದ ನಾನು ಇದರಲ್ಲಿ ಆಯ್ತು, ನನ್ನ ಮಿಸಸ್ರಲ್ಲಿ ಇದೆ ಸೈಟು. ನಾನು ಅವಾಗ ಫ್ರೀಕ್ವೆಂಟ್ ಆಗಿ ಬಂದು ನೋಡ್ತಾ ಇದ್ದೆ, ಬಟ್ ಮನೆ ಇಲ್ಲ ಇದೆ, ವಿನಾಯಕ್ ನಗರಲ್ಲಿ ಇದೆ. ಫ್ರೀಕ್ವೆಂಟ್ ಆಗಿ ಬಂದು ನೋಡ್ಕೊಂಡು ಹೋಗ್ತಾರೆ, ಏನು ಪ್ರಾಬ್ಲಮ್ ಇರಲಿಲ್ಲ. 2024ಇಂದ ಸ್ವಲ್ಪ 2023ಇಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ನನಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ಅವಾಗ 2024ಅಲ್ಲಿ ಇವರು ಒಂದು ಬೋಸ್ ಡಾಕ್ಯುಮೆಂಟ್ ಮಾಡ್ಕೊಂಡು ಗಿಫ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ 2024ಅಲ್ಲಿ ನನಗೆ ಅದು ಗೊತ್ತಾಗಿರ್ಲಿಲ್ಲ. ನಾನು ಇವರಿಗೆ ಸೇಲ್ ಮಾಡಿದೆ 2025ಅಲ್ಲಿ ಅವ್ರಿಗೆ ಸೇಲ್ ಮಾಡಿದ್ದೀನಿ, ಪ್ರಿಯಾಂಕನ್ ಅವ್ರಿಗೆ. ಅವರು ಮೊನ್ನೆ ಏನೋ ಕನ್ಸ್ಟ್ರಕ್ಷನ್ ಮಾಡಕ್ ಬಂದಾಗ ಏನೋ ಪ್ರಾಬ್ಲಮ್ ಆಯ್ತಂತೆ. ಅದಕ್ಕೆ ಇವ್ರು ಬಂದು ಕೇಳಿದ್ರು, ಈ ತರ ಆಗಿದೆ ನಿಮ್ದಲ್ವ ಅಂತ ಸೈಟು ಅಂತ ಕೇಳಿದ್ರು. ಅದಕ್ಕೆ ಹೇಳಿದೆ, ನಂದೇ ಮಿಸ್ಸಸ್ ಏಜ್ ಆಗಿದೆ, ಓಡಾಡಕ್ ಬರೋದು, ಅದಕ್ಕೋಸ್ಕರ ನಾನು ಬರ್ತೀನಿ ನಡೀಲಿ ಅಂತ ಬಂದಿದ್ದೀನಿ. ನಂದೇ ಸೈಟು, ನಾನೇ ಓನರು, ನನ್ನ ಫ್ಯಾಮಿಲಿ ಕಂಪ್ಲೀಟ್ ಸೇರ್ಕೊಂಡು ಬರ್ಕೊಟ್ಟಿದ್ದೆ. ಫುಲ್ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟಿದ್ದೀನಿ. ಸರಿ, ಈಗ ಕಷ್ಟಪಟ್ಟು ಸೋಲ ಮಾಡಿ ಸೈಟಿಗೆ ಕೊಂಡ್ಕೊಂಡಿದ್ದು ಬಿಟ್ಟಿದ್ದು ಅಕಸ್ಮಾತ್ 1 ವರ್ಷ 2 ವರ್ಷ ಈ ಕಡೆ ಬರ್ಲಿಲ್ಲ ಅಂದ್ರೆ ಬೇರೆಯವ್ರ ಅನಾಥರೈಸ್ ಆಕ್ಯುಪೇಷನ್ ಮಾಡ್ಕೊಂಡ್ರೆ ಅದಕ್ಕೆ ಕಾನೂನು ರಕ್ಷಣೆ ಕೊಡುವಂತವ್ರು ಯಾರು ಇಲ್ಲ ಆಗ್ಬಿಟ್ಟದ್ರಿ. ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ, ಕಂಪ್ಲೇಂಟ್ಗೂ ರೆಸ್ಪಾನ್ಸ್ ಆಗಿಲ್ಲ. ನನಗೆ ಬೇರೆಯವರು ಇದು ಮಾಡ್ತಾ ಇದಾರೆ. ಅವ್ರನ್ನೂ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸುಮಂಗಲ್ ಅವ್ರಿಗೂ ಕೇಳಿದ್ರೆ ಅವ್ರು ಹೇಳ್ತಾರೆ ನಾನೇ ಮಾಡಿರೋದು ಅಂದೆ ಅಂತ. ಅವರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಕ್ ಬಂದಾಗ ಅವ್ರ ಪ್ರಾಬ್ಲಮ್ ಆಗಿ ಅಂತ ಅವರು ತಿರುಗಿ ನಾನು ಕೇಳಿದ್ರೆ, ಏನಣ್ಣ ಹಿಂಗ್ ಮಾಡ್ತಾ ಇದ್ದೀರಾ ಯಾಕಣ್ಣ ಅಂತ. ಅದಕ್ಕೆ ಕೇಳಿದೆ, ನಾನೇ ಬರ್ತೀನಿ ನೋಡಿ ಅಮ್ಮ ಹೇಳ್ತೀನಿ ಅಂತ ಹೇಳಿ.